ನಮಸ್ಕಾರ ವೀಕ್ಷಕರೇ. ಎಲ್ಲಿ ಸತ್ಯ, ಧರ್ಮ, ನಿರ್ಮಲ ಭಕ್ತಿ, ನಿಷ್ಕಲ್ಮಶ ಮನೋಭಾವದ ಸೆಲೆ ಇರುತ್ತೋ ಅಲ್ಲಿ ದೈವದ ನೆಲೆ ಇರುತ್ತೆ ಅಂತ ಹೇಳ್ತಾ ಇಂದಿನ ನಮ್ಮ ಧರ್ಮದರ್ಪಣ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನ ಆರಂಭಿಸುವಂತ ಸಮಯ ಆಗಿದೆ. ಎಂದಿನಂತೆ ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ, ಸ್ವರ ಜ್ಯೋತಿಷ್ಯ ದರ್ಪಣಾಂಜನ ಪ್ರಾವೀಣರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಆದಂತ ಡಾಕ್ಟರ್ ಶ್ರೀ ಶ್ರೀ ಆನಂದ್ ಗುರೂಜಿಯವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ಮೊದಲನೆಯದಾಗಿ ನಮ್ಮ ವೀಕ್ಷಕರಿಗೆ ಇಂದಿನ ದಿನವಾಣಿಯನ್ನ, ಇಂದಿನ ದಿನಶುದ್ಧಿಯನ್ನ ತಿಳಿಸ್ಕೊಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕರನಾಮ ಸಂವತ್ಸರ ಉತ್ತರಾಯಣಿ ಶಶಿ ಋತು, ಪಾಲ್ಗುಣ ಮಾಸ ಶುಕ್ಲ ಪಕ್ಷ, ತಾರೀಕು 4/3/2012 ಭಾನುವಾರ, ಏಕಾದಶಿ ಪುನರ್ವಸು ನಕ್ಷತ್ರ. ಇವತ್ತು ಏಕಾದಶಿ ಪುನರ್ವಸು ನಕ್ಷತ್ರ. ಇವತ್ತಿನ ದಿವಸ ಪೂರಕವಾದಂತಹ ರೀತಿ ಪೂರ್ತಿ ಏಕಾದಶಿ ಇರೋದರಿಂದ ಏಕಾದಶಿ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇವೆ ನಾವು. ಏಕಾದಶಿ ದಿವಸ ಉಪವಾಸ ಯಾತಕ್ಕೆ ಮಾಡಬೇಕು, ಉಪವಾಸ ಮಾಡೋದ್ರಿಂದ ಏನು ಫಲ ಸಿಗುತ್ತೆ, ಮತ್ತು ಏಕಾದಶಿ ಉಪವಾಸದಲ್ಲಿ ಏನು ವಿಶೇಷತೆಗಳಿದೆ, ಇವೆಲ್ಲ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀವಿ. ಅದೇ ಪ್ರಕಾರವಾಗಿ ಇವತ್ತು ಏಕಾದಶಿ ಇರೋದ್ರಿಂದ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಒಂದು ಹೊಪ್ಪತ್ತು ಅಂದರೆ ಮಧ್ಯಾಹ್ನ ತನಕ ಆದರೂ ಉಪವಾಸ ಇದ್ದು ಮಧ್ಯಾಹ್ನ ಅನ್ನ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಅನ್ನನೇ ಇವತ್ತು ನಿರಾಹಾರ, ಅನ್ನ ಬಿಟ್ಟು ಬರೀ ಫಲಹಾರ ತಗೊಳ್ತಕ್ಕಂಥದ್ದು. ಇವತ್ತು ಫಲಹಾರ ತಗೊಂಡು ನಾಳೆ ಮಾರನೇ ದಿವಸ ದ್ವಾದಶಿ ದಿವಸ ಊಟ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ವಿಷ್ಣುವಿನಿಂದ ಸಾಕಷ್ಟು ಬರ್ತಕ್ಕಂಥ ಎಲ್ಲ ತರಹ ವಿಷ್ಣು ಸಾನ್ನಿಧ್ಯಕ್ಕೆ ಸಾಮಾನ್ಯ ಏಕಾದಶಿ ದ್ವಾದಶಿ ಪಾರಾಯಣ ಏಕಾದಶಿ ಆಚರಣೆ ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಅಂತಹ ಒಂದು ವಿಶೇಷತೆಗಳಿರೋದ್ರಿಂದ ಹರಿಹರೇಶ್ವರರ ಇಬ್ಬರ ಸಂಕಲ್ಪ, ಇಬ್ಬರ ಒಂದು ಆಶೀರ್ವಾದಕ್ಕೋಸ್ಕರ ಏಕಾದಶಿ ಉಪವಾಸ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಇನ್ನು ಮತ್ತಷ್ಟು ವಿಶೇಷ ಅಂದರೆ ಇವತ್ತು ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರ ಅಂತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಪುನರ್ವಸು ನಕ್ಷತ್ರ ಇರತಕ್ಕಂಥದ್ದು ಶ್ರೀರಾಮಚಂದ್ರನೇ. ರಾಮಚಂದ್ರನ ಪುನರ್ವಸು ನಕ್ಷತ್ರ ಜನ್ಮ ನಕ್ಷತ್ರವಾದ್ದರಿಂದ ಈ ಪುನರ್ವಸು ನಕ್ಷತ್ರದಲ್ಲಿ ಯಾರೊಬ್ಬರು ಜನಿಸಿದ್ರು ಸಹಿತ ಅವರಲ್ಲಿ ಅವರ ಮಾತು, ರೀತಿ, ನೀತಿ ಪ್ರತಿಯೊಂದು ತರಹ ಖಡಕ್ಕಾಗಿರುತ್ತೆ. ಅಂದರೆ ಅವ್ರು ಏನೊಂದು ತೀರ್ಮಾನ ತೆಗೆದುಕೊಂಡ್ರು ಬಹಳ ತೂಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಪುನರ್ವಸು ನಕ್ಷತ್ರದವರು ಒಂಟಿತನವ ಬದುಕ್ತಕ್ಕಂಥದ್ದು ಮತ್ತು ಸಾಧ್ಯವಾದಷ್ಟು ಅವರು ನೋಡುವಂತಹ ರೀತಿ ನೀತಿಗಳೆಲ್ಲವೂ ಬಹಳಷ್ಟು ಶಾರ್ಪ್ ಆಗಿರುತ್ತೆ. ಈ ಪುನರ್ವಸು ನಕ್ಷತ್ರದಲ್ಲಿ ಇನ್ನೊಂದು ಗುಣ ಏನಪ್ಪಾ ಅಂದರೆ ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಪುನರ್ವಸು ನಕ್ಷತ್ರ 4 ಪಾದಗಳನ್ನು 4 ವಿಭಿನ್ನವಾದಂಥ ರೀತಿ ಅವರ ಮನಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಪುನರ್ವಸು ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಜಿ, ನಮ್ಮ ಈ ಒಂದು ಧರ್ಮದರ್ಪಣ ಕಾರ್ಯಕ್ರಮದಲ್ಲಿ ಬರುವಂತ ಪತ್ರಗಳಾಗಿರ್ಬೋದು, ಫೋನ್ ಕರೆಗಳಾಗಿರ್ಬೋದು, ಅಥವಾ ಚಕ್ಷುರ್ಮತಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳಾಗಿರ್ಬೋದು, ಭಾವಚಿತ್ರಗಳು ಅಥವಾ ಹಸ್ತದ ಪ್ರತಿಗಳು, ಇವನ್ನೆಲ್ಲ ನಾವು ಗಮನಿಸ್ತಾ ಬಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಕಾಣುವಂತ ಒಂದು ವಿಭಾಗ ಅಂದ್ರೆ ಈ ಒಂದು ಸಂತಾನ ಸಮಸ್ಯೆ ಅಥವಾ ಮದುವೆಯ ಒಂದು ಸಮಸ್ಯೆ ಬಗ್ಗೆ. ಕಳೆದ ಒಂದು ಸಂಚಿಕೆಯಲ್ಲೂ ಕೂಡ ನೀವು ಸಂತಾನ ಸಮಸ್ಯೆಯನ್ನ ಹೇಗೆ ನೀಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ರಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ಅದನ್ನ ನಾನು ತಿಳಿಸ್ಕೊಡ್ತೀನಿ, ಹೆಚ್ಚ ವಿಶ್ಲೇಷಣೆ ಅದರ ಬಗ್ಗೆ ಕೊಡ್ತೀನಿ ಅಂತ ಹೇಳಿದ್ರಿ ಕೂಡ. ಹೀಗೆ ಬಾಳೆಹಣ್ಣು ಹಾಗೂ ಹಿಂಗನ್ನ ಸೇವಿಸೋದ್ರಿಂದ ಗರ್ಭ ನಿಲ್ಲತ್ತೆ ಅನ್ನೋಂತ ಕೂಡ ಮಾತನ್ನ ಹೇಳಿದ್ರಿ. ಈ ಒಂದು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ? ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಬಾಳೆಹಣ್ಣು ಮತ್ತು ಹಿಂಗನ್ನ ಯಾವ ರೀತಿ ತೆಗೆದುಕೊಳ್ಬೇಕು, ಅದು ಯಾವಾಗ ತೆಗೆದುಕೊಳ್ಬೇಕು, ತಗೊಂಡಾದ ನಂತರ ನಾವು ಯಾವ ರೀತಿ ಅದರ ಬಗ್ಗೆ ನಾವು ಉಪಯುಕ್ತ ಆದಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಾನು. ಈಗ ತಿಳಿಸೋದೇನೆಂದರೆ ಅಶ್ವತ್ಥ ವೃಕ್ಷ ಮತ್ತು ಬೇವಿನ ಮರ. ಅಶ್ವತ್ಥ ವೃಕ್ಷ, ಬೇವಿನ ಮರ ಅಂದರೆ ಅಶ್ವತ್ಥಕಟ್ಟೆ ಅಂತಕ್ಕಂಥದ್ದೇ ವಿಶೇಷ. ಈ ಒಂದು ಔಷಧಿ ತೆಗೆದುಕೊಂಡಾದ ನಂತರ ಅಶ್ವತ್ಥ ವೃಕ್ಷಕ್ಕೆ ಸಾಧ್ಯವಾದರೆ ಆ ಒಂದು 4 ದಿವಸ ಏನಿದೆ, ಮೆನ್ಸಸ್ ಆದಂಥ ಮೊದಲನೇ 4 ದಿವಸ ಮುಟ್ಟಾದ 4 ದಿವಸ ಆದಮೇಲೆ ಔಷಧಿ ತಗೊಳ್ಬೇಕು. ಅಂದರೆ 5ನೇ ದಿವಸ 5, 6, 7 ಈ ಪ್ರಕಾರ ಇನ್ನು 3 ದಿವಸ ಇದೇ ತರಹ ಔಷಧಿ ತೆಗೆದುಕೊಂಡು ಅಶ್ವತ್ಥ ವೃಕ್ಷಕ್ಕೆ 11 ನಮಸ್ಕಾರ ಹಾಕ್ತಕ್ಕಂಥದ್ದು. ಆ ಅಶ್ವತ್ಥ ವೃಕ್ಷಕ್ಕೆ 11 ನಮಸ್ಕಾರ ಹಾಕಿ ಸ್ವಾಮಿಗೆ ಅಲ್ಲಿ ನಾಗದೇವರು ಇರುತ್ತೆ, ವಾಸ ಮಾಡುವಂಥ ಸ್ಥಳ, ಅಲ್ಲಿ ನಾಗದೇವರಿಗೊಂದು ನಮಸ್ಕಾರ ಮಾಡ್ತಕ್ಕಂಥದ್ದು. ಈ ಪ್ರಕಾರ ಮಾಡಬೇಕು. ಇಂಥ ಸನ್ನಿವೇಶದಲ್ಲಿ ಮಧ್ಯಾಹ್ನ ಸಾಧ್ಯವಾದಷ್ಟು ಗೋಧಿಯಿಂದ ಪದಾರ್ಥ ಮಾಡಿ, ಗೋಧಿಯಿಂದ ಏನೇ ನೈವೇದ್ಯ ಆದರೂ ದೇವರು ಮಾಡಿ ಆ ಗೋಧಿಯಿಂದ ಮಾಡಿದಂಥ ಪ್ರಸಾದವನ್ನೇ ಅವರು ಸ್ವೀಕರಿಸಬೇಕು. ಯಾವುದೇ ಕಾರಣಕ್ಕೂ ಖಾರ ತಗೊಳ್ಳೋಂಗಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬಿಳಿ ಎಕ್ಕದ ವೃಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಿಳಿ ಎಕ್ಕದ ವೃಕ್ಷದ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದನ್ನು ಬಿಳಿ ಎಕ್ಕದ ಹಾಲ್ನಲ್ಲೂ ಇದಕ್ಕೆ ಕೆಲವು ಔಷಧಿ ಕ್ರಮಗಳಿದೆ, ಆದರೆ ಅದನ್ನು ಸರಿಯಾದ ರೀತಿ ತಿಳ್ಕೊಳ್ಬೇಕಾಗತ್ತೆ. ನಾನು ಹೇಳಿದ ನಂತರ ನೀವು ಮಾಡೋದಕ್ಕೂ ತುಂಬ ಕಷ್ಟ ಅನ್ನಿಸ್ಬೋದು. ಆದರೆ ಒಂದಲ್ಲ 4-5 ತರಹ ವಿಧಾನಗಳಿದೆ ಗರ್ಭ ನಿಲ್ಲಲಿಕ್ಕೆ. ಗರ್ಭಾಶಯದಲ್ಲಿ ಏನಾದರೂ ದೋಷಗಳಿದ್ದರೆ ಆ ದೋಷಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ
ಶಾಸ್ತ್ರಬದ್ಧವಾಗಿ ಜಾತಕದಲ್ಲಿ ಯಾತಕ್ಕಾಗಿ ಹೀಗೆ ನಿಂತುಕೊಳ್ಳುತ್ತೆ ಅನ್ನೋದು ಒಂದು ಭಾಗ ಆದರೆ, ದೇಹ ವೈಪರೀತ್ಯದಲ್ಲಿ, ದೇಹದ ಬೆಳವಣಿಗೆಗಳಲ್ಲಿ, ದಂಪತಿಗಳ ಇಬ್ಬರ ಮಿಲನದಲ್ಲಿ ಅಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳಿಗೂ ಸಹಿತ ಅಲ್ಲೂ ಸಹಿತ ಅದಕ್ಕೆ ಬೇಕಾದಂತಹ ಉಪಯುಕ್ತಗಳಿದೆ, ಅದಕ್ಕೆ ಬೇಕಾದಂತಹ ಔಷಧಿ ಉಪಚಾರಗಳಿದೆ. ಇದು ಆಯುರ್ವೇದಿಕಲ್ಲೂ ಇದೆ ಮತ್ತು ಇದರ ಹೋಮಿಯೋಪತಿನಲ್ಲೂ ಇರುತ್ತೆ. ಆದರೆ ಮೂಲತಃ ಅದಕ್ಕೂ ಮುಂಚಿತವಾಗಿ ತಳಪಾಯ ಅಂತಕ್ಕಂಥದ್ದು ಭಗವತ್ ಸಂಕಲ್ಪ. ಭಗವಂತನ ಆಶೀರ್ವಾದ ಪಡೆಯಬೇಕಾದ್ರೆ ನಾಗದೇವರ ಅನುಷ್ಠಾನ ಆಗಬೇಕು, ಬಿಳಿ ಎಕ್ಕದ ಗಿಡದ ಒಂದು ಪ್ರದಕ್ಷಿಣೆ ಆಗಬೇಕು. ಮತ್ತು ಇದಾದ ನಂತರ ಸಾಧ್ಯವಾದಷ್ಟು ಈ ಸನ್ನಿವೇಶಗಳಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು, ಅಂದರೆ 9 ತಿಂಗಳು 10 ತಿಂಗಳು ಇರುವಂಥ ಮಕ್ಕಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಅದಕ್ಕೆ ತಾಯಿ ಹತ್ರ ಹಾಲು ಉಣಿಸಿದ ನಂತರ 9 ತಿಂಗಳ ಒಳಗಿರುವಂಥ ಮಕ್ಕಳನ್ನು ತಾಯಿ ತನ್ನ ಹಾಲು ಉಣಿಸಿದಾದ ನಂತರ ಆ ಮಕ್ಕಳನ್ನು ತೊಡೆ ಮೇಲೆ ಒಂದು ಅರ್ಧ ಗಂಟೆ ಹಾಕ್ಕೊಳ್ಳುವಂಥದ್ದು, ಈ ಪ್ರಕಾರ ಎಲ್ಲ ಮಾಡಬೇಕಾದಂಥ ಕೆಲವು ಧರ್ಮಗಳಿದೆ. ಮತ್ತು ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಅವ್ರ ಆಶೀರ್ವಾದ ಪಡಿತಕ್ಕಂಥದ್ದು. ಸಾಧ್ಯವಾದಷ್ಟು ಔಷಧಿ ತಗೊಳ್ಳೋ ಕಾಲದಲ್ಲಿ ನಾನು ಮೊದಲೇ ಹೇಳಿದೆ ತಲೆ ಒದ್ದೆಯಲ್ಲಿರಬೇಕು ಅಂತ. ಅದಾದ ನಂತರ ಹಿಂದಲೇ ತಲೆ ಕೂದಲಿಗೆ ಗಂಟು ಹಾಕ್ಕೊಂಡು ಅದು ನೀರನ್ನ ಇದು ಮಾಡ್ಕೊಳ್ತಕ್ಕಂಥದ್ದು. ತಲೆ ಕೂದಲಲ್ಲಿ ನೀರು ಇಳಿಬಾರ್ದು. ಔಷಧಿ ತಗೊಳ್ಳುವಾಗ ಮಾತ್ರ ತಲೆ ಕೂದಲಲ್ಲಿ ನೀರು ಇಳಿಬೇಕೇ ವಿನಃ ಔಷಧಿ ತಗೊಂಡಾದ ನಂತರ ತಲೆಗೆ ಬಟ್ಟೆ ಕಟ್ಕೊಳ್ಬೇಕು. ಆ ನೀರಿನ ಹನಿ ವಾಸ್ಕಲ್ ಮೇಲೆ ಬೀಳೋದಾಗ್ಲಿ ಮತ್ತಾರ ಮೇಲೆ ಅನ್ನೋ ಬೀಳೋದಾಗ್ಲಿ ಆದರೆ ತಲೆ ಕೂದಲಿಂದ ಬರ್ತಕ್ಕಂಥ ಆ ಹನಿ ನೀರೇನಿದೆ ಅದು ಮತ್ತೊಬ್ಬರ ಮೇಲೆ ಅಥವಾ ವಾಸ್ಕಲ್ ಮೇಲೆ ಬಿದ್ದರೆ ಅದು ಪುನಃ ಮಹಾಪರಾಧವಾಗುತ್ತೆ, ಅದು ಪುನಃ ದೋಷವಾಗಿ ಮಾರ್ಪಡುತ್ತೆ. ಈ ಪ್ರಕಾರವಾಗಿ ಸಾಮಾನ್ಯಕ್ಕೆ ಗರ್ಭ ನಿಲ್ದಿರತಕ್ಕಂಥವ್ರು, ಗರ್ಭ ನಿಂತು ಹೋಗೋದು ಬೇರೆ ಆಗುತ್ತೆ. ಗರ್ಭನೇ ನಿಲ್ದಿರತಕ್ಕಂಥವ್ರು ಸಹಿತ ಸಂತಾನ ಗೋಪಾಲಕೃಷ್ಣ ವ್ರತ ಅಂತ ಇದೆ. ಈ ಪ್ರಕಾರ ಸಂತಾನ ಗೋಪಾಲಕೃಷ್ಣ ವ್ರತಾಚರಣೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಖಂಡಿತ ಗರ್ಭ ನಿಲ್ಲುತ್ತೆ. ಈ ಸಂತಾನ ಗೋಪಾಲಕೃಷ್ಣ ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ಇದನ್ನು ಪುಷ್ಯ ನಕ್ಷತ್ರದಲ್ಲಿ ಅಥವಾ ಅವರ ಜನ್ಮ ನಕ್ಷತ್ರಕ್ಕೆ ತಾರಾಬಲ ಇರುವಂತಹ ದಿವಸ ಯಾವ ಹೆಣ್ಣು ಮಗಳು ಇದನ್ನು ಆಚರಣೆ ಮಾಡಬೇಕು ಅಂತಿರ್ತಾರೋ ಅಥವಾ ಯಾವ ದಂಪತಿಗಳು ಇದನ್ನು ಆಚರಣೆ ಮಾಡಿಸಬೇಕು, ಈ ಸಂತಾನ ಗೋಪಾಲಕೃಷ್ಣ ಅನುಷ್ಠಾನ ಮಾಡಬೇಕು ಅಂತಿದ್ದಾರೋ ಅವರ ಜನ್ಮ ನಕ್ಷತ್ರಕ್ಕೆ ತಾರಾಬಲ ಇರೋದನ್ನು ನೋಡಿಕೊಂಡು ಸಂಜೆ ಗೋಧುಳಿ ಲಗ್ನದಲ್ಲಿ ಅಂದರೆ ಸಂಜೆವರೆಗೂ ಉಪವಾಸ ಇದ್ದು 6ರಿಂದ 7 ಗಂಟೆ ಒಳಗೆ ಕೃಷ್ಣನ ಶ್ರದ್ಧಾಭಕ್ತಿಯಿಂದ ಅರ್ಚನೆ ಸಂಕಲ್ಪದಿಂದ ಆರಾಧನೆ ಮಾಡಿ ಅದಾದ ನಂತರ ಸ್ವಲ್ಪ ಹಾಲು ಹಣ್ಣು ಅಂತ ಪ್ರಸಾದ ಆಹಾರ ತಗೊಂಡು ರಾತ್ರಿ ಊಟ ಮಾಡಬೇಕು. ರಾತ್ರಿ ಊಟ ಮಾಡಿ ದಂಪತಿಗಳು ಮಲಗೋ ಕಾಲದಲ್ಲಿ ಒಂದು ಲೋಟ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಇಬ್ಬರು ಹಾಲು ಕುಡಿದು ಮಲಗುವಂಥದ್ದು ಒಂದು ಕ್ರಮ. ಈ ಪ್ರಕಾರ ಮಾಡಿದ್ರೂ ಸಹಿತ ಸಂತಾನ ಗೋಪಾಲಕೃಷ್ಣ ಅನುಷ್ಠಾನದಲ್ಲಿ ಸಾಕಷ್ಟು ಸಂತಾನ ಆಗಲಿಕ್ಕೆ ಎಷ್ಟೋ ಈಗಾಗಲೇ ಸಾಕಷ್ಟು ನಿದರ್ಶನಗಳಿದೆ. ಮತ್ತು ಇದಕ್ಕೆ ಮತ್ತಷ್ಟು ವಿಶೇಷವಿದೆ. ಸಂತಾನ ಗೋಪಾಲಕೃಷ್ಣ ವ್ರತ ಅನುಷ್ಠಾನನೇ ಒಂದು ಬುಕ್ ಇದೆ. ಯಾವ ರೀತಿ ವ್ರತ ಆಚರಣೆ ಮಾಡಬೇಕು, ಯಾವ ಪ್ರಕಾರ ಮಾಡಿದ್ರೆ ನಮಗೆ ಸಂತಾನ ಬಹಳ ಬೇಗ ಸಿದ್ಧಿಸುತ್ತೆ, ಬಹಳ ಬೇಗ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳಿರ್ತಕ್ಕಂಥ ಗ್ರಂಥಗಳು ಇದೆ. ಅದನ್ನು ತಾವು ನೋಡ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕೆ ಮತ್ತೊಂದು ವಿಶೇಷ ಇದೆ. ಸಾಮಾನ್ಯಕ್ಕೆ ರವಿವಾರದಲ್ಲಿ ಅಂದರೆ ಭಾನುವಾರದ ದಿವಸ, ಭಾನುವಾರಕ್ಕೆ ಅಧಿಪತಿ ಬಂದು ಸೂರ್ಯನಿಗೆ ಬಹಳ ವಿಶೇಷವಾದ ಪೂಜೆ ಅನುಷ್ಠಾನಗಳಿದೆ. ಅಂತಹ ಸೂರ್ಯನಾರಾಯಣನ ಅನುಷ್ಠಾನ ಇರತಕ್ಕಂಥ ಭಾನುವಾರದ ದಿವಸ ಶಿವಾಲಯದಲ್ಲಿ ಅಕ್ಷತೆ ಬಿಲ್ವಪತ್ರೆನ ಸಂಜೆ ಪೂಜೆ ಮಾಡಬೇಕಾದ್ರೆ ಸಾಯಂಕಾಲ ಪೂಜೆಯಲ್ಲಿ ಶಿವರಿಗೆ ಬಿಲ್ವಪತ್ರೆ ಅಕ್ಷತೆಯನ್ನು ಶಿವಲಿಂಗದ ಮೇಲೆ ಇಟ್ಟಿರ್ತಾರೆ. ಇದು ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಇರುತ್ತೆ. ಅದನ್ನು ವಿಚಾರಿಸ್ಕೊಂಡು ನೀವು ಪ್ರಸಾದ ತೆಗೆದುಕೊಳ್ಬೇಕು. ಶಿವಲಿಂಗದ ಮೇಲೆ ಅಕ್ಷತೆ ಮತ್ತು ಬಿಲ್ವಪತ್ರೆ ಅಂತಕ್ಕಂಥದ್ದು ಇಟ್ಟಿರ್ತಾರೆ. ಅದನ್ನು ಸೋಮವಾರ ಬೆಳಗ್ಗೆ ಆಲಯ ತೆಗೆದು ಮೂಲದ್ವಾರ ತೆಗೆದು ಒಳಗಡೆ ಹೋದ ತಕ್ಷಣ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಸ್ವಾಮಿ ಮೇಲಿರ್ತಕ್ಕಂಥ ಒಂದು ಬಿಲ್ವಪತ್ರೆ ಅಕ್ಷತೆ ನಿರ್ಮಾಲ್ಯನ ಆಚೆ ತೆಗಿತಾರೆ. ಆ ನಿರ್ಮಾಲ್ಯ ಆಚೆ ತೆಗೆದಂತಹ ಬಿಲ್ವಪತ್ರೆ ಅಕ್ಷತೆನ ಯಾರೊಬ್ಬರು ದಂಪತಿಗಳು ಸಂತಾನಕ್ಕಾಗಿ ಅಪೇಕ್ಷೆ ಇಟ್ಕೊಂಡಿರ್ತಾರೋ ಅವ್ರು ಹೋಗಿ ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ತಲೆಗೆ ನೀರು ಹಾಕೊಂಡು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಇಬ್ಬರು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡ್ಕೊಂಡಿರಬೇಕು. ಬೆಳಗ್ಗೆ ಆಹಾರ ಏನು ತಗೊಂಡಿರಬಾರ್ದು. ಸ್ವಾಮಿ ದರ್ಶನಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಹತ್ರ ನೀವು ಕೇಳ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಆ ಬಿಲ್ವಪತ್ರೆ ಅಕ್ಷತೆ ಪ್ರಸಾದ ತಂದು ಮನೆಗೆ ಅವತ್ತಿನ ದಿವಸ ರಾಹುಕಾಲ ಆದ ನಂತರ ಸೋಮವಾರ ಬೆಳಗ್ಗೆ ನೀವು ಹೋಗಿ ಪ್ರಸಾದ ತಂದುಕೊಳ್ತೀರಿ. 9ರಿಂದ 10 ಗಂಟೆಗೆ ಆ ಮುಹೂರ್ತ ಯಾವುದಿದ್ರೂ ಪರವಾಗಿಲ್ಲ. ರಾಹುಕಾಲ ಆದ ನಂತರ ಆ ಅಕ್ಷತೆಯನ್ನು ಕ್ಲೀನಾಗಿ ಪುಡಿ ಮಾಡಿಕೊಂಡು ಆ ಪುಡಿ ಮಾಡಿರ್ತಕ್ಕಂಥ ಅಕ್ಷತೆಯನ್ನು ಸ್ವಲ್ಪ ಹಾಲಿಗೆ ಮಿಶ್ರಣ ಮಾಡಿಕೊಂಡು ಗಂಡ ಹೆಂಡತಿರು ಇಬ್ಬರು ದಂಪತಿಗಳು ತಗೋಬೇಕು. ಅದರಲ್ಲಿ ಗಂಡ ಹೆಂಡತಿರು ಇಬ್ಬರು ತಗೊಳ್ಳೋದಕ್ಕಿಂತ ಆ ತಾಯಿ ಯಾರು ಈ ಒಂದು ಅಪೇಕ್ಷೆ ಪಡ್ತಿರ್ತಾಳೋ ಸಂತಾನ ಅಪೇಕ್ಷೆಗೆ ಆ ಹೆಣ್ಣು ಮಗಳು ಆ ಹಾಲನ್ನು ತಗೋಬೇಕು. ಬಿಲ್ವಪತ್ರೆಯನ್ನು ದೇವರ ಹತ್ರ ಇಡಬೇಕು. ಈ ಪ್ರಕಾರವಾಗಿ ಕರೆಕ್ಟಾಗಿ 1 ವಾರ 7 ದಿವಸ ಈ ಭಾನುವಾರದ ಪ್ರಸಾದ ತೆಗೆದುಕೊಂಡ್ರೆ ಮುಂದಿನ ಭಾನುವಾರ ಸೋಮವಾರ ಪ್ರಸಾದವರೆಗೂ ತಗೋಬೇಕು. ಆ ಪ್ರಸಾದ ತೆಗೆದುಕೊಂಡಂಥ ಪ್ರತಿ ದಿವಸದ ಬಿಲ್ವಪತ್ರೆಯನ್ನು ಹಾಗೆ ಶಿವಾಲಯದಲ್ಲಿ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಇಟ್ಟಿರಬೇಕು. ಪುನಃ ಕಡೆಯ ದಿವಸ ಸೋಮವಾರ ಆದ ನಂತರ ಮಂಗಳವಾರ ದಿವಸ ಅಷ್ಟೂ ಬಿಲ್ವಪತ್ರೆ ತೆಗೆದುಕೊಂಡು ಎಲ್ಲಾದರೂ ನೀರು ಹರಿಯುವಂಥ ಕ್ಷೇತ್ರದಲ್ಲಿ ಅಷ್ಟೂ ಬಿಲ್ವಪತ್ರೆ ತೆಗೆದುಕೊಂಡು ಇಬ್ಬರು ದಂಪತಿಗಳು ಸರಿಸಮ ಪ್ರಮಾಣವಾಗಿ ತೆಗೆದುಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಆ ಹರಿಯೋ ನೀರಲ್ಲಿ ಮುಳುಗಿ ಸ್ನಾನ ಮಾಡಬೇಕು.
ಸ್ನಾನ ಮಾಡಿ ನೀರು ಹರಿಯೋ ನೀರಲ್ಲಿ ಆ ಬಿಲ್ವಪತ್ರೆ ವಿಸರ್ಜನೆ ಮಾಡಿದ್ರೆ ಗರ್ಭದಲ್ಲಿರ್ತಕ್ಕಂಥ ಎಂಥದೇ ದೋಷಗಳಿದ್ರೂ ದೂರ ಆಗುತ್ತೆ. ಅದೇ ಮಾಸದಲ್ಲೇ ಗರ್ಭ ನಿಲ್ಲುತ್ತೆ. ಇದು ಶತಸಿದ್ಧ, ಇದು ಕಾರ್ಯಗತಕ್ಕೆ ಬಂದಿರತಕ್ಕಂತಹದ್ದು. ಎಷ್ಟೋ ಜನ ಈ ಒಂದು ಅನುಷ್ಠಾನ ಮಾಡಿ ಬಹಳಷ್ಟು ಒಳ್ಳೆ ಫಲ ಪಡೆದಿದ್ದಾರೆ. ಇಂಥ ಒಂದು ವಿಶೇಷತೆಗಳು ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪದ್ಧತಿ, ನಮ್ಮ ಹಿಂದೂ ಆಧ್ಯಾತ್ಮಿಕ ಧಾರ್ಮಿಕ ಇದರಲ್ಲಿ ಸಾಕಷ್ಟು ಗ್ರಂಥಗಳಲ್ಲಿ ಆಧಾರಗಳಿದೆ. ಅದರಿಂದ ಇದನ್ನು ಈ ಪ್ರಕಾರವಾಗಿ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಇದಲ್ಲದೇ ಇದಕ್ಕೆ ಇನ್ನೊಂದು ಮೂಲ ರಹಸ್ಯ ಏನಂದರೆ, ಗರ್ಭ ನಿಂತು ಹೋಗ್ತಕ್ಕಂಥದ್ದು 3 ತಿಂಗಳು, ಕೆಲವರಿಗೆ 5 ತಿಂಗಳು, 7 ತಿಂಗಳವರೆಗೂ ಇರುತ್ತೆ. 7 ತಿಂಗಳವರೆಗೂ ತುಂಬ ಚೆನ್ನಾಗಿರುತ್ತೆ ಗರ್ಭದಲ್ಲಿ ಮಗು ಸಹಿತ ದಿನೇ ದಿನೇ ಕಾಲಕ್ರಮೇಣ ಅಂಗಾಂಗಗಳು, ಕಣ್ಣು, ಮೂಗು ಪ್ರತಿಯೊಂದು ಸ್ಪಷ್ಟವಾಗಿ ಎಲ್ಲವನ್ನೂ ರೂಪಿಸ್ಕೊಂಡಿರುತ್ತೆ. ಎಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಆದರೆ 7 ತಿಂಗಳಲ್ಲಿ ಅಭಾಷಣವಾಗುವಂಥದ್ದು, 7 ತಿಂಗಳಲ್ಲಿ ಗರ್ಭಪಾತ ಆಗುವಂತಹದ್ದು, ಈ ಥರ ಆಗುವಂಥವು ಸಾಕಷ್ಟು ಇರುತ್ತೆ. ಸಾಕಷ್ಟು ನೋಡ್ತಾ ಇದ್ದೀವಿ ಸಹಿತ ನಾವು. ಇಂತಹದ್ದನ್ನು ಪರಿಹರಿಸ್ಕೊಳ್ಬೇಕಾದ್ರೆ, ಇಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ, ಈ ಥರ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ಇದಕ್ಕೆ ಸೂಕ್ತವಾದಂತಹ ಪರಿಹಾರ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಈ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ತಿಳಿಸ್ತೇವೆ. ಇನ್ನು ಸಂತಾನ ಗೋಪಾಲಕೃಷ್ಣನ ಒಂದು ವ್ರತ ಆಗಿರ್ಬೋದು ಅಥವಾ ಶಿವಾಲಯಕ್ಕೆ ಹೋಗಿ ಬಿಲ್ವಪತ್ರೆ ಅಕ್ಷತೆಯ ಒಂದು ನಿರ್ಮಾಲೆಯ ಪ್ರಸಾದವನ್ನ ಸ್ವೀಕರಿಸೋದ್ರಿಂದ ಸಂತಾನ ಸಮಸ್ಯೆಯಿಂದ ಹೊರಬರಬಹುದು ಅಂತ ತಿಳಿಸ್ಕೊಟ್ಟಿದ್ರ ಗುರುಜಿ. ಮಾಹಿತಿಗಾಗಿ ಧನ್ಯವಾದಗಳು.